ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು DCM ಅವರ ತಮ್ಮ DK ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಜಕ್ಕೂ ಇಂಥವರು ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅಂದರೆ, ಇನ್ನು ಸಾಮಾನ್ಯವಾಗಿ ನಾವು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಹೋರಾಟ ಮಾಡ್ತೀವಲ್ಲ, ನಾವು ಇನ್ಯಾವ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರ್ತೀವಿ. ಯಾಕೆಂದರೆ ಕೆಲವರು ಈ ಕಾರ್ಪೊರೇಟ್ ಸಂಸ್ಥೆಗಳ ವಿರುದ್ಧ, ಅಂದರೆ ಈ ಬಂಡವಾಳ ಶಾಹಿಗಳ ವಿರುದ್ಧ ಏನೇ ಹೋರಾಟಕ್ಕೆ ಹೋದ್ರೂ ಕೂಡ ಜಯ ಸಿಗದೆ ಇರೋದ್ರಿಂದ ಹಲವಾರು ಜನ ಶೋಷಣೆಗೊಳಗಾಗಿರೋವಂಥವ್ರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರೋರು ಹೇಳ್ತಾರೆ, ನೀವೇನು ಹೋರಾಟ ಮಾಡಿದ್ರು ಏನು ನ್ಯಾಯ ಕೊಡ್ಸೋಕ್ಕಾಗತ್ತೆ, ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಈ ಪದ ಬಳಕೆಗಳನ್ನೆಲ್ಲ ಮಾಡ್ತಾರಲ್ಲ, ಅಂಥವರು ಈ ಒಂದು ಲೈವನ್ನು ಸಂಪೂರ್ಣವಾಗಿ ನೋಡಬೇಕು. ಯಾಕೆಂದರೆ DK ಸುರೇಶ್ ಅನ್ನೋರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳ ತಮ್ಮ, ಮತ್ತು ಮಾಜಿ MP, ಮೆಂಬರ್ ಆಫ್ ಪಾರ್ಲಿಮೆಂಟಲ್ಲಿ ಇವರೊಬ್ಬರು ಅಲ್ಲೂ ಕೂಡ ಕಾರ್ಯನಿರ್ವಹಣೆ ಮಾಡಿರುವಂಥವ್ರು, ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಈಗ ಸ್ಟಿಲ್ಲು ಹಾಲು ಒಕ್ಕೂಟ ಬಿಮೆಲ್ ಅಧ್ಯಕ್ಷರು. ಯಾಕೆಂದರೆ ಇವರು ಇದನ್ನು ಮಾತಾಡ್ತಿರ್ಲಿಲ್ಲ, ಈ ಸ್ಥಾನದಲ್ಲಿ ಇನ್ಯಾರೋ ಇದ್ದಿದ್ರೆ ಇದನ್ನು ಮಾತಾಡಿರೋರು. ಅವ್ರು ಏನಾದರೂ ಈ ವಿಚಾರನ ತಗೊಂಡು ಇವ್ರ ಹತ್ರಕ್ಕೆ ಹೋಗಿದ್ರೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಟಿರೋರು. ಆದರೆ ಇವರು ಆ ಸ್ಥಾನದಲ್ಲಿ ಕೂತಿರೋದ್ರಿಂದ ಇವ್ರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಂಥ ದುರ್ದೈವ ಅಂದರೆ, ಇದನ್ನು ನೀವು ಅಬ್ಸರ್ವ್ ಮಾಡಿದಾಗಲೇ ಅರ್ಥ ಮಾಡ್ಕೊಳ್ಬೇಕು. ಏನು ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಈ ಸರ್ಕಾರಗಳು, ಇವ್ರುಗಳು ರಾಜಕಾರಣಿಗಳು, ಇವ್ರುಗಳಿಗೆಲ್ಲ ಒಳಗಡೆ ಬಿಟ್ಕೊಂಡು ತಕ್ಕನಂಗೆ ಒಳಗಡೆ ಬಿಟ್ಕೊಂಡ ಮೇಲೆ ಯಾವ ರೀತಿ ಇವ್ರುಗಳಿಗೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವಲ್ಲ, ಇವ್ರು ಹೇಳೋದನ್ನೇ ಕೇಳಿಸ್ಕೊಳ್ಳಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಅಂತಕ್ಕಂತ ಒಂದು ಸಂಸ್ಥೆ ₹1 1 ಲೀಟರ್ ಹಾಲು ₹1 ಲೀಟರ್ ಹಾಲು ಕೊಡ್ತಕ್ಕಂತ ರೈತ ಸಮುದಾಯವನ್ನ ಧ್ವಂಸ ಮಾಡ್ತಕ್ಕಂತ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ನೋಡಿ, ಅವ್ರು ಹೇಳ್ತಾರೆ ಹಾಲು ಒಕ್ಕೂಟದ ಅಧ್ಯಕ್ಷರು ಇವರಂದ್ರೆ ಬೆಮೆಲ್ ಅಧ್ಯಕ್ಷ ಆಗಿರೋದ್ರಿಂದ ಇವ್ರಿಗೆ ಇದ್ರ ನೋವು ಕಾಣ್ತಾ ಇದೆ. ನಾವು ಕೂಡ ಕಾರ್ಮಿಕರ ವರ್ಗದವರು, ನಾವು ಕೂಡ ಚಾಲಕ ವರ್ಗದಲ್ಲಿ ಇರೋದ್ರಿಂದ ನಾವು ಇದನ್ನೇ ಅಲ್ವಾ ಮಾತಾಡ್ತಿರೋದು. ನೋಡಿ, ಫ್ಲಿಪ್ಕಾರ್ಟ್ ಅನ್ನೋ ಒಂದು ಸಂಸ್ಥೆ ₹1 1 ಲೀಟರ್ನ ಹಾಲನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ. ರಾಜ್ಯದ ದೇಶದ ರೈತರುಗಳಿಗೆ ಧ್ವಂಸ ಮಾಡುವಂತ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಮಾತು ಮಾತಾಡ್ತಾರೆ. ನಾವು ಇದನ್ನೇ ಅಲ್ವಾ ಹೇಳ್ತಾ ಇರೋದು. ಸರ್ಕಾರ ಆಟೋದವ್ರಿಗೆ, ಕ್ಯಾಬ್ನವ್ರಿಗೆ ಇಷ್ಟೇ ದರದಲ್ಲಿ ಪ್ರಯಾಣಿಕರು ಸೇವೆ ಕೊಡಬೇಕು ಅಂತೇಳಿ ದರ ನಿಗದಿ ಮಾಡಿದೆ. ಗೂಡ್ಸ್ ಗಾಡಿಗಳಿಗೆ ಇಷ್ಟು ಟನ್ನೇಜಲ್ಲೇ ನೀವು ದರ ತಗೊಳ್ಬೇಕು ಅನ್ನೋ ಥರ ಹೇಳಿದೆ. ಇವ್ರ ಬಾಯಲ್ಲಿ ಫ್ಲಿಪ್ಕಾರ್ಟ್ ಅನ್ನೋ ಒಂದು ಹೆಸರು ಬರ್ತದೆ ಅಂದರೆ, ನಾವು ಸತತವಾಗಿ 2009 10ರಿಂದನೂ ಕೂಡ ಕೇಳ್ಕೊಂಡ್ ಬರ್ತಾ ಇದೀವಲ್ಲ. ಟ್ಯಾಕ್ಸಿ ಫಾರ್ ಶೂರ್ ಅಂತ ಇತ್ತು, ಓಲಾ ಊಬರ್ ಅಂತ ಇದೆ, ರ್ಯಾಪಿಡೋ ನಮ್ಮ ಯಾತ್ರಿ ಅಂತ ಇದೆ. ಇವರೆಲ್ಲ ಚಾಲಕರ ವರ್ಗನ ದಮನ ಮಾಡುವಂತ ಕೆಲಸ ಮಾಡ್ತಿದಾರಲ್ಲ, ಇದ್ರ ಬಗ್ಗೆ ನಿಮ್ಗಳ ಗಮನಕ್ಕೆ ತಂದ್ವಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಗಮನಕ್ಕೆ ತಂದಿದ್ದೀವಿ, BJP ಇದ್ದಾಗಲೂ ತಂದಿದ್ದೀವಿ, ಸಮ್ಮಿಶ್ರ ಸರ್ಕಾರ JDS ಕಾಂಗ್ರೆಸ್ ಇದ್ದಾಗಲೂ ತಂದಿದ್ದೀವಿ, ಈಗ ಸ್ಟಿಲ್ಲು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಈಗಿದ್ದಾಗಲೂ ಕೂಡ ಏನೇ ತಂದ್ರೂ ಕೂಡ ನಿಮ್ಗಳಿಗೆ ಅದ್ರ ನೋವು ಕಾಣಲ್ಲ. ಆದರೆ ನೀವು ಹಾಲು ಒಕ್ಕೂಟ ಅಂದ್ರೆ ಬೆಮೆಲ್ ಅಧ್ಯಕ್ಷ ಆಗಿರೋದ್ರಿಂದ ಫ್ಲಿಪ್ಕಾರ್ಟ್ ಅವರು ₹1 1 ಲೀಟರ್ ಹಾಲು ಕೊಡ್ತಾ ಇದ್ದಾರೆ ಅಂದಿಷ್ಟಕ್ಕೆ ನೀವು ರೊಚ್ಚಿಗೆ ಎದ್ಬಿಟ್ಟು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಿರಲ್ಲ. ಮತ್ತೆ ನಾವು ಇದ್ರ ಬಗ್ಗೆ ಈ ರೀತಿ ತೊಂದರೆ ಆಗ್ತಿದೆ ಅಂತ ಮಾತಾಡೋದ್ರಲ್ಲೇನು ತಪ್ಪು? ಇನ್ನೂ ಕೇಳಿಸ್ಕೊಳ್ಳಿ, ರೈತರನ್ನ ದಮನ ಮಾಡ್ತಾ ಇದೆ ಫ್ಲಿಪ್ಕಾರ್ಟ್ ಅಂತ ಹೇಳ್ತಾರೆ. ಇಲ್ಲಿ ಇಡೀ ಕರ್ನಾಟಕದ ಕನ್ನಡಿಗರ ಚಾಲಕರ ವರ್ಗನ ದಮನ ಮಾಡ್ತಾ ಇದಾರಲ್ಲ. ಸರ್ಕಾರದ ರೇಟ್ ಕೊಡದೆ ಇಂಥವ್ರನ್ನೆಲ್ಲ ಇವರು ಒಳಗಡೆ ಬಿಟ್ಕೊಂಡು, ಇವ್ರುಗಳೇ ಈ ರಾಜಕಾರಣಿಗಳೇ ಇವ್ರನ್ನ ಒಳಗಡೆ ಬಿಟ್ಕೊಂಡು ಬಿಸ್ನೆಸ್ ಮಾಡೋದಕ್ಕೆ ಇವ್ರಿಗೆ ಅನುಕೂಲ ಮಾಡಿಕೊಟ್ಟು, ಅಂತ ಸಂಸ್ಥೆಗಳಲ್ಲೇ ಇಂಥವ್ರೆಲ್ಲ ಶೇರ್ ಹೋಲ್ಡರ್ಗಳಾಗಿರ್ತಾರೆ, ಬಂಡವಾಳ ಹಾಕಿರ್ತಾರೆ. ಇವ್ರ ಮಕ್ಕಳು, ಅಧಿಕಾರಿಗಳು ಅವರೆಲ್ಲ ಬಂಡವಾಳ ಹಾಕಿರ್ತಾರೆ ಇಂಥ ಕಾರ್ಪೊರೇಟ್ ಸಂಸ್ಥೆಗಳಿಗೆ. ಇಂಥ ಬಂಡವಾಳ ಹಾಕಿರೋ ಅಂಥವ್ರುಗಳು ಇವತ್ತು ಇಲ್ಲಿನ ಮೂಲ ನಿವಾಸಿಯ ಕಾರ್ಮಿಕರುಗಳನ್ನ ಬಳಸ್ಕೊಂಡು ಕಾರ್ಮಿಕರ ರಕ್ತ ಹೀರಿ ಆ ಬಂಡವಾಳ ಹಾಕಿರೋರಿಗೆಲ್ಲ ದುಡ್ಡನ್ನ ಕೊಡ್ತಾ ಇದಾರಲ್ಲ. ₹24 ಕೊಡೋ ರೇಟ್ಗೆ ಎಷ್ಟು ಕೊಡ್ತಾರೆ? ₹30 ಕೊಡೋ ರೇಟ್ಗೆ ಎಷ್ಟು ಕೊಡ್ತಾ ಇದ್ದಾರೆ? ಮಿನಿ, ಸೆಡನ್, SUV 3 ಕ್ಯಾಟಗರಿ ಗಾಡಿಗಳಿಗೆ ಮನ್ಸಿಗೆ ಬಂದಂಗೆ ರೇಟ್ ಕೊಡ್ತಾ ಇದ್ದಾರೆ.
ಎಲ್ಲಿ ನ್ಯಾಯ ಕೊಡೋಕೆ ಸಾಧ್ಯ ಆಗ್ತಾ ಇದೆ? ನಿಮ್ಮ ಅಧಿಕಾರಿಗಳು ಬರೀ ಆದೇಶ ಕೊಡ್ತಾರೆ ಹೊರತು ಇದನ್ನ ಕಂಟ್ರೋಲ್ಗೆ ತಗೊಂಡು ಇದನ್ನೆಲ್ಲ ನಿಭಾಯಿಸುವಂತ ತಾಕತ್ತು ನಿಮ್ಮ ಇಲಾಖೆಗಳಿಗಿಲ್ಲ, ಸರ್ಕಾರಕ್ಕೂ ಕೂಡ ಇಲ್ಲ. ಯಾರ ಹತ್ರ ಹೇಳ್ಕೊಳ್ಬೇಕು? ಇನ್ನು ಇವ್ರ ಮಾತು ಕೇಳಿದ್ಮೇಲೆ ನನಗೆ ಅನ್ನಿಸ್ತಾ ಇದೆ, ಇವರೆಲ್ಲ ಆ ರೇಂಜಲ್ಲಿ ಇರುವಂತ ಪವರ್ಫುಲ್ಲು ಮಿನಿಸ್ಟ್ರುಗಳು, ಒಂದು ರಾಜ್ಯದ DCM ಒಬ್ಬ ತಮ್ಮ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಇವ್ರಿಗಿಂತ ನಾವೇ 1000 ಪಾಲು ಗ್ರೇಟ್ ಅಲ್ಲಪ್ಪ ಅನ್ನಿಸ್ಬಿಡ್ತು ಇವ್ರ ವಿಡಿಯೋನ ಇದನ್ನ ನೋಡಿದ ಮೇಲೆ. ಇನ್ನು ಕೇಳಿಸ್ಕೊಳ್ಳಿ. ₹1 1 ಲೀಟರ್ ಹಾಲು ಹಣ ಮಾಡೋ ಬರದಲ್ಲಿ ರೈತರ ಕುಲಕ್ಕೆ ಬೆಂಕಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಣ ಮಾಡೋ ಬರದಲ್ಲಿ ರೈತರ ಕುಲಕ್ಕೆ ಬೆಂಕಿ ಇಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಫ್ಲಿಪ್ಕಾರ್ಟ್ ಕಂಪ್ನಿಗೆ ಹೇಳ್ತಾ ಇದ್ದಾರೆ. ನಾವು ಇದನ್ನೇ ಅಲ್ವಾ ಹೇಳ್ತಾ ಇರೋದು? ಹಣ ಮಾಡೋ ಬರದಲ್ಲಿ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಅಂತ ಈ ಸಂಸ್ಥೆಗಳು ಚಾಲಕರ ಕುಲಕ್ಕೆ ಬೆಂಕಿ ಇಡೋ ಅಂತ ಕೆಲಸ ಮಾಡ್ತಾ ಇದಾರಲ್ಲ. ಸರ್ಕಾರದ ನಿಯಮಗಳನ್ನ ಪರಿಪಾಲನೆ ಮಾಡಲ್ಲ, RTO ರೂಲ್ಸ್ಗಳನ್ನ ಬ್ರೇಕ್ ಮಾಡಿಕೊಂಡು ಮನ್ಸಿಗೆ ಬಂದಂಗೆ ಮೋಸ ಮಾಡ್ತಾ ಇದಾರಲ್ಲ, ಮನ್ಸಿಗೆ ಬಂದಂಗೆ ಚಾಲಕರ ವರ್ಗಕ್ಕೆ ಕೊಳ್ಳಿ ಇಡ್ತಾ ಇದಾರಲ್ಲ, ಬೆಂಕಿ ಇಡ್ತಾ ಇದಾರಲ್ಲ. ಇದನ್ನ ಯಾರ ಹತ್ರ ಹೇಳ್ಕೊಬೇಕು? ಎಲ್ಲರ ಹತ್ರ ಹೇಳಿ ಸಾಕಾಗಿದೆ, ಯಾವನೇನು ಮಾಡಲ್ಲ. ಈ ಸತ್ಯ ನಮ್ಗೆ ಯಾವಾಗಲೂ ಗೊತ್ತಾಗ್ಬಿಟ್ಟಿದೆ. ಇನ್ನೂ ಇದೆ, ಕೇಳಿಸ್ಕೊಳ್ಳಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಇದಕ್ಕೆ ಕಡಿವಾಣ ಹಾಕ್ಲಿಲ್ಲ ಅಂತ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಫ್ಲಿಪ್ಕಾರ್ಟ್ ಸಂಸ್ಥೆಯ ವಿರುದ್ಧ ದಂಗೆ ಏಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ನೋಡಿ, ಹೇಳ್ತಾರೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಈ ಫ್ಲಿಪ್ಕಾರ್ಟ್ ಅನ್ನೋ ಸಂಸ್ಥೆ ವಿರುದ್ಧ ನೀವು ಧ್ವನಿ ಎತ್ತಿಲ್ಲ, ಇದಕ್ಕೆ ಅನುಕೂಲ, ಇದನ್ನ ನೀವು ಅಂದ್ರೆ ಕಡಿವಾಣ ಹಾಕಿಲ್ಲ ಅಂದ್ರೆ ದಂಗೆ ಹೇಳುವಂತ ಪರಿಸ್ಥಿತಿ ಬರಬೇಕಾಗ್ತದೆ ಅಂತ. ನಾವು ಇದನ್ನೇ ಅಲ್ವಾ ಹೇಳ್ತಾ ಇರೋದು? ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಮೋದಿ ಅವ್ರಿಗೆಲ್ಲ ಪತ್ರಗಳನ್ನ ಜಮಾನದಲ್ಲೇ ಬರೆದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಬಂದಂತ ಎಲ್ಲಾರು, ಕಾಂಗ್ರೆಸ್, JDS, BJP, ಸಮ್ಮಿಶ್ರ ಯಾರು ಬಂದ್ರು ಕೂಡ, ಯಾವನ ನಮ್ಮ ಮಕ್ಕಳು ಕೂಡ ಏನು ಅವ್ರದ್ದೊಂದು ರೋಮನು ಕೂಡ ಕೀಳಕ್ಕಾಗದೆ ಅವ್ರುಗಳಿಗೆ ಸಪೋರ್ಟ್ ಕೊಟ್ಕೊಂಡು ನಿಂತಿದ್ದೀರಾ. ಮತ್ತಿಲ್ಲಿ ಯಾವ ರೀತಿ ದುಂಬಿ ಎದೊಳ್ಬೇಕು? ಇದನ್ನೇ ಅಲ್ವಾ ನಾವು ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇರೋದು. ಗೊತ್ತಾಯ್ತಾ? ಈಗಲಾದ್ರೂ ಅರ್ಥ ಮಾಡ್ಕೊಳ್ಬೇಕು. ಮೂಲ ನಮ್ಮವ್ರು ಬೆಳಿಬೇಕು, ನಮ್ಮವ್ರು ಬೆಳೆಸ್ಬೇಕು. ಕಂಡವ್ರನ್ನ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸಿದ್ರೆ ₹1 ಕೊಡ್ತಾರೆ ಹಾಲು, 50 ಪೈಸೆಗೂ ಕೊಡ್ತಾರೆ, ಬಿಟ್ರೆ ಓಸಿಯಾಗೂ ಕೊಡ್ತಾರೆ. ನೀವು ಮಾಡಿರೋದು ಇದೇ ಕೆಲಸ. ಇವತ್ತು ನಿಮ್ಮ ಬುಡಕ್ ಬಂದಿದೆ. ನಿಮ್ಗೆ ಈ ತರ ಬರಬಾರ್ದು. ನಿಮ್ಮ ಪಕ್ಷಗಳಿಗೆ ಬುಡಕ್ ಬರ್ಬೇಕು ಅವರು. ನಿಮ್ಮ ಪಕ್ಷಗಳು ನೀವೇ ಇಲ್ದಂಗೆ ಲೀಸ್ಟ್ ಕಿಲ್ದಂಗೆ ಕಿತ್ತು ಬಿಸಾಕ್ಬೇಕು. ಆ ರೀತಿ ಆದಾಗ್ಲೇ ನಿಮ್ಗೆ ಅದ್ರ ನೋವು ಗೊತ್ತಾಗೋದು. ಇನ್ನು ಕೇಳಿಸ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಮೇಲನ್ನ ಕಳಿಸ್ತಾ ಇದ್ದೇನೆ. ತಕ್ಷಣ ಈಗಾಗಲೇ ವ್ಯಾಪಕವಾದಂತ ಪ್ರಚಾರವನ್ನ ಮಾಡಿ ಪ್ರಚಾರಕ್ಕೋಸ್ಕರ ಸುಮಾರು 2,000 ಕೋಟಿ ರೂಪಾಯಿ ಹಣವನ್ನ ವೆಚ್ಚ ಮಾಡ್ತಾ ಇದ್ದಾರೆ. ನೋಡಿ, ಹೇಳ್ತಾರೆ ಮೋದಿ ಅವ್ರಿಗೆ ನಾನು ಮೇಲ್ ಮಾಡ್ತೀನಿ, ಈ ಒಂದು ಪ್ರಚಾರಕ್ಕೋಸ್ಕರನೇ, ಈ ಒಂದು ಜಾಹೀರಾತು ಕೊಡೋದಕ್ಕೇನೆ 2,000 ಕೋಟಿ ಇವರು ಸುರಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಮೇಲ್ ಹಾಕಿದ್ರು ಇಲ್ಲ, ಮೋದಿ ಅವ್ರಿಗೆ ಕೆಳಗೆ ಹಾಕಿದ್ರು ಇಲ್ಲ. ಇನ್ನು ರಾಜ್ಯ ಸರ್ಕಾರಕ್ಕೆ ಯಾವ CMಗಳು ಅಧಿಕಾರಕ್ಕೆ ಬಂದ್ರು ಅವ್ರಿಗೂ ಯಾವ ಮೇಲ್ ಹಾಕಿದ್ರು ಇಲ್ಲ, ಕೆಳಗೆ ಹಾಕಿದ್ರು ಇಲ್ಲ, ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರು ಇಲ್ಲ, ಎದುರುಗಡೆ ಹೋಗಿ ಮನವಿ ಕೊಟ್ಟರು ಕೂಡ ಇಲ್ಲ. ನಾವೇನು ಮಾಡಬೇಕು? ನೀವೇನೋ ಮಾಜಿ MP ಅವರು ಬರ್ದು ಹಾಕಿದ್ರು ನಡಿಬೋದೇನೋ, ಕಾದು ನೋಡ್ಬೇಕು. ಅದೂ ನಿಮ್ಮ ಮೇಲ್ಗೆ ಮೋದಿ ಅವ್ರು ರಿಪ್ಲೈ ಕೊಡ್ತಾರೋ ಇಲ್ಲ ಫ್ಲಿಪ್ಕಾರ್ಟ್ ಅವರು ನಿಮ್ಗಿಂತ ಚೆನ್ನಾಗಿ ಮೇಲ್ ಹಾಕ್ತಾರೋ ಕಾದು ನೋಡ್ಬೇಕಾಗ್ತದೆ. ನೋಡೋಣ ನಿಮ್ಮ ಈ ಒಂದು ವಿಚಾರದಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ ಕಾದು ನೋಡ್ತೀವಿ. ಈ ರೀತಿ ಒಂದು ಫ್ಲಿಪ್ಕಾರ್ಟ್ ಅನ್ನೋ ಸಂಸ್ಥೆ ₹1 ನಾನು ಹಾಲು ಕೊಡ್ತೀನಿ 1 ಲೀಟರ್ಗೆ ಅಂತೇಳಿ ಹೇಳ್ತಾ ಇದೆ. ಇದಕ್ಕೆ 2,000 ಕೋಟಿ ಜಾಹೀರಾತಿಗೆ ಹಣ ವೆಚ್ಚ ಮಾಡ್ತಿದೆ ಅಂತಾರಲ್ಲ. ಮತ್ತು ಇವ್ರುಗಳೆಲ್ಲ ಅದೇ ಕೆಲಸನೇ ತಾನೇ ಮಾಡ್ತಿರೋದು. ಅವರು ಜಾಹೀರಾತುಗಳು ಯಾರ ಮುಖಾಂತರ ಕೊಡ್ತಾ ಇರೋದು? ನಿಮ್ಗಳು ಶೇರು, ಕಾಂಗ್ರೆಸ್, JDS, BJP ಅಧಿಕಾರಿಗಳು, ನಿಮ್ಗಳು ಶೇರ್ ದುಡ್ಡು ಅವ್ರ ಹತ್ರ ಇದೆಯಲ್ಲ, ಅವ್ರುಗಳು ಇದೇ ತರ ಕೋಟ್ಯಾಂತರ ರೂಪಾಯಿ ಜಾಹೀರಾತುಗಳನ್ನ ಕೊಟ್ಕೊಂಡು ಇಲ್ಲಿನ ಸರ್ಕಾರದ ರೇಟನ್ನ ಕಡೆಗಣಿಸಿ, ಮೀಟರ್ಗಳನ್ನ ಕಡೆಗಣಿಸಿ, ಅವ್ರದೇ ಆ್ಯಪ್ಗಳಲ್ಲಿ ಮನ್ಸಿಗೆ ಬಂದಂಗೆ ಪ್ರಯಾಣಿಕರ ಹತ್ರ ಸುಲಿಗೆ ಮಾಡಿಸೋದು, ಡ್ರೈವರ್ಗಳ ಹತ್ರನೂ ಸುಲಿಗೆ ಮಾಡಿಸೋದು, ಈ ರೀತಿ ದೋಚ್ತವ್ರಲ್ಲ, ಅಗ್ರಿಗೇಟರ್ ಲೈಸೆನ್ಸ್ಗಳಿಲ್ಲದೆ ದೋಚ್ತವ್ರಲ್ಲ. ಇದಕ್ಕೇನು ಮಾಡಬೇಕು ಮಾನ್ಯ DK ಶಿವಕುಮಾರ್, ಸುರೇಶ್ ಅವರೇ? ಇನ್ನೂ ಕೇಳಿಸ್ಕೊಳ್ಳಿ.
ಇಡೀ ದೇಶದಾದ್ಯಂತ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕೇವಲ ₹1 ಹಾಲು ಕೊಡ್ತಕ್ಕಂಥದ್ದು. ಇದು ಅವರು ಮಾರ್ಕೆಟ್ ಶೇರ್ ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಕಾಂಪಿಟೇಷನ್ ಮಾಡಬೇಕು. ನೋಡಿ, ಇದು ಜಾಡು. ಮಾರ್ಕೆಟ್ನ ಶೇರನ್ನ ಪಡೆಯುವಂಥ ದೃಷ್ಟಿಯಿಂದ ಆನ್ಲೈನ್ ಮುಖಾಂತರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕ್ರೆ ನೀವೆಲ್ಲ ಆನ್ಲೈನ್ ಸಂಸ್ಥೆಗಳನ್ನ ಕರ್ನಾಟಕಕ್ಕೆ ಬಿಟ್ಟು ಇವತ್ತು ಕನ್ನಡಿಗರು ಕೆಲಸನ ಕಳ್ಕೊಂಡು ಬೇರೆ ರಾಜ್ಯದವರು ಇಲ್ಲಿ ಬಂದು ಲೀಲಾಜಾಲವಾಗಿ ಕನ್ನಡಿಗರ ವಿರುದ್ಧನೇ ತೊಡೆ ತಟ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇಂಥ ಆನ್ಲೈನ್ ಸಂಸ್ಥೆಗಳನ್ನ ಒಳಗಡೆಗೆ ಬಿಟ್ರಲ್ಲ, ಇಂಥ ಆನ್ಲೈನ್ ಸಂಸ್ಥೆಗಳಿಗೆ ಮಟ್ಟ ಹಾಕಬೇಕು ಅಂತ ಹೈಕೋರ್ಟ್ಗಳು ಆದೇಶಗಳು ಕೊಟ್ಟಿದ್ದಾವೆ. ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಬೇಕು, ನೀವು ಡೆಪಾಸಿಟ್ ಇಡಬೇಕು, ಕನ್ನಡ ಸುಲಲಿತವಾಗಿ ಮಾತಾಡುವಂಥ ಡ್ರೈವರ್ಸ್ಗಳಿರಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು. ಈ ರೀತಿ ಹೈಕೋರ್ಟು ಆದೇಶಗಳು ಕೊಟ್ಟಿದೆ. ಯಾರಾದರೂ ಇವರು ಒಬ್ರು ಪರಿಪಾಲನೆ ಮಾಡ್ತಾರಾ? ಈ ರೀತಿ ಪರಿಪಾಲನೆ ಮಾಡದೇ ಇರೋವಂಥ ಸಂಸ್ಥೆಗಳನ್ನ ನಿಮ್ಮ ಸರ್ಕಾರಗಳಾಗ್ಲಿ ನಿಮ್ಮ ಅಧಿಕಾರಿಗಳಾಗ್ಲಿ ಅವ್ರದ್ದೊಂದು ರೋಮ ಕೀಳಕ್ಕಾಗ್ತಾ ಇದೆಯಾ ನಿಮ್ಮ ಕೈಯಲ್ಲಿ? ಫ್ಲಿಪ್ಕಾರ್ಟಿಗೆ ಮಾಡ್ತವ್ರೆ ಅಂತ ಇವತ್ತು ನೀವು ಹೇಳ್ತಾ ಇದ್ದೀರಲ್ಲ, ಫ್ಲಿಪ್ಕಾರ್ಟ್ ಅಂತ ಸಂಸ್ಥೆ ಇಲ್ಲಿ ಲೀಲಾಜಾಲವಾಗಿ ಬಿಟ್ಬಿಟ್ಟಿದ್ದೀರ ಕರ್ನಾಟಕದ ಒಳಗಡೆ. ಇವ್ರುಗಳೆಲ್ಲ ಇಲ್ಲಿ ದಂಧೆ ನಡೆಸ್ತವ್ರಲ್ಲ, ಕನ್ನಡಿಗ ಡ್ರೈವರ್ಸ್ಗಳನ್ನ ಇವತ್ತು ಸ್ವಾವಲಂಬಿಯಾಗಿ ಬದುಕ್ತಿರೋ ಅಂಥವ್ರನ್ನ ಅವರೇ ಆ ಬದುಕನ್ನ ದೂರ ಮಾಡಿಕೊಂಡು ಕೂಲಿ ಆಳುಗಳಾಗಿ ನಮ್ಮ ಹತ್ರ ಕೆಲ್ಸಕ್ಕೆ ಬರಬೇಕು ಅನ್ನೋ ರೀತಿ ಒಂದು ವ್ಯವಸ್ಥೆ ತರ್ತವ್ರಲ್ಲ ರಾಜ್ಯದ ಒಳಗಡೆ. ಸ್ವತಂತ್ರವಾಗಿ ದುಡ್ಕೊಂಡು ತೆರಿಗೆ ಕಟ್ಕೊಂಡು ಬದುಕ್ತಿದ್ದಂಥ ಕನ್ನಡಿಗರನ್ನ ಅವರ ಗುಲಾಮಗಿರಿ ಪದ್ಧತಿಗೆ ನಮ್ಮನ್ನೆಲ್ಲ ತಳ್ತಾ ಇದ್ದೀರಲ್ಲ ಈ ಕಾರ್ಮಿಕರ ವರ್ಗನ. ರಾಜಕಾರಣಿಗಳು ನೀವುಗಳು ಹಣ ಮಾಡ್ಕೊಳ್ಳೋದಕ್ಕೆ ನೀವು ನಾಲ್ಕು ತಲೆಮಾರು ರೆಸಾರ್ಟ್ಗಳು, ಫಾರ್ಮ್ ಲ್ಯಾಂಡ್ಗಳು, ಗೆಸ್ಟ್ ಹೌಸ್ಗಳು, ನಾನಾ ಥರ ಹಣ ಮಾಡಿಕೊಂಡು ದಂಧೆ ನಡೆಸ್ಕೊಳ್ಳೋದಕ್ಕೆ ನೀವು ಇಲ್ಲಿ ಕಾರ್ಮಿಕ ವರ್ಗದವ್ರನ್ನೆಲ್ಲ ಇವ್ರಿಗೆ ತಲೆ ಹಿಡಿಯುವಂಥ ಕೆಲಸಗಳು ಮಾಡ್ತಿದ್ದೀರಲ್ಲ. ಯಾರ ಹತ್ರ ಹೇಳ್ಕೊಬೇಕಂಗಾದ್ರೆ? ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ದುಡ್ಕೊಂಡು ಬದುಕ್ತಿದ್ದ ಅಂತ ಸಾರ್ವಭೌಮರುಗಳನ್ನ ಇಂಥ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೂಲಿ ಆಳುಗಳ ರೀತಿಯಲ್ಲಿ ಹೋಗಿ ಬದುಕುವಂಥ ರೀತಿಯ ಒಂದು ವ್ಯವಸ್ಥೆನ ಈ ಆನ್ಲೈನ್ ಪ್ಲಾಟ್ಫಾರ್ಮ್ನ ತಂದು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಹೋಗ್ತಾ ಇರ್ತದೆ. ಬಿಟ್ಬಿಟ್ಟಿದ್ದೀರಾ ಅವ್ರನ್ನ ಮಟ್ಟ ಹಾಕಕ್ಕೆ ನಿಮ್ಗಳ ಕೈಯಲ್ಲಿ ಆಗ್ತಾ ಇಲ್ಲ. ಯಾರೋ ಒಬ್ಬ ಒಂದು ಸಣ್ಣದಾಗಿ ರೋಡ್ ಸೈಡಲ್ಲಿ ಒಂದು ತಳ್ಳ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರೆ ನಿಮ್ಮ BBMP ಅಧಿಕಾರಿಗಳು, ನಿಮ್ಮ ಪೊಲೀಸ್ ಇಲಾಖೆಯವರು ಅವನ ಗಾಡಿನ ಒಡೆದು ತಳ್ಳಿ ಬಿಸಾಕಿ ಅದನ್ನೆಲ್ಲ ನುಚ್ಚು ನೂರು ಮಾಡಿ ಅವನ್ನ ಅಯ್ಯೋ ಅನ್ನಿಸ್ಕೊಂತೀರಾ? ಇಲ್ಲಿಗಲ್ ಆಗಿ ಲೈಸೆನ್ಸ್ ಇಲ್ಲದೆ ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ಗಳು, ಒಳ್ಳೊಳ್ಳೆ ಪ್ಲಾಜಾಗಳು, ಕಾಂಪ್ಲೆಕ್ಸ್ಗಳಲ್ಲಿ ಆಫೀಸ್ಗಳನ್ನ ಮಾಡಿಕೊಂಡು ವಿಧವಾಗಿ ಡಿಫ್ರೆಂಟ್ ಆಗಿ ಶೋ ಕೊಟ್ಕೊಂಡು ಅಕ್ರಮವಾಗಿ ಮೋಸ ಮಾಡ್ತಾ ಇದಾರಲ್ಲ. ಅಯ್ಯೋ ಅಂಥವ್ರ ಮೇಲೆ ಕ್ರಮ ತಗೊಳ್ರಯ್ಯ ಅಂತ ನಿಮ್ಮ RTO ಇಲಾಖೆಗೆ, ನಿಮ್ಮ ಪೊಲೀಸ್ ಇಲಾಖೆಗಳು ದೂರು ಕೊಟ್ರು ಕೂಡ ಅಂಥವ್ರದ್ದೊಂದು ರೋಮ ಕೀಳಕ್ಕಾಗ್ತಾ ಇಲ್ವಲ್ಲ ನಿಮ್ಮ ಕೈಯಲ್ಲಿ. ಅದೇ ಬಡವ ಆದರೆ ಒಂದೇನತ್ತು ಫುಟ್ಪಾತಲ್ಲಿ ಒಂದು ಹೂವು ಮಾರ್ತಿದ್ರೆ, ಒಂದು ಗೋಬಿ ಮಂಚೂರಿ ಹಾಕ್ತಿದ್ರೆ, ಒಂದು ಪಾನಿಪುರಿ ಹಾಕೊಂಡಿದ್ರೆ, ಒಂದು ರೋಡ್ ಸೈಡಲ್ಲಿ ಬಟ್ಟೆ ಹಾಕ್ಕೊಂಡು ಸಣ್ಣ ಪುಟ್ಟ ಬಟ್ಟೆಗಳನ್ನ ಮಾರ್ಕೊಂಡು ಬದುಕ್ತಿದ್ರೆ ಎಷ್ಟು ಜನ ರೋದನೆ ಕೊಡ್ತೀರಾ ನೀವು? ಪೊಲೀಸ್ನವ್ರದೊಂದು ಕಡೆ ರೋದನೆ, ಟ್ರಾಫಿಕ್ ಪೊಲೀಸ್ನವ್ರದೊಂದು ಕಡೆ ರೋದನೆ, RTO ಅಧಿಕಾರಿಗಳೊಂದು ಕಡೆ ರೋದನೆ, BBMP ಅವ್ರ ಕಡೆಯಿಂದ ರೋದನೆ. ಯಾವ್ಯಾವ ಇಲಾಖೆಗಳಿದಾವೆ ಎಲ್ಲ ಇಲಾಖೆನೂ ಬಳಸ್ಕೊಂಡು ಇಲ್ಲಿರೋರಿಗೆ ಇಷ್ಟು ಕಾಟ ಕೊಡ್ತೀರಾ. ಇನ್ನು ಎಲ್ಲಿಂದಲೋ ಬಂದು ಇಲ್ಲಿ ಅಕ್ರಮವಾಗಿ ಬಿಸ್ನೆಸ್ ನಡೆಸ್ತಾರಲ್ಲ ಅಂಥವ್ರನ್ನ ಏನೂ ಮಾಡೋಕ್ಕಾಗ್ತಿಲ್ವಲ್ಲ. ಒಳ್ಳೆ ನಪಿಂಪುಸ್ ಮಾತಾಡೋದಕ್ಕೆ ಆ ಪದಗಳು ಬೇಜಾರಾಗ್ತದೆ ನಿಮ್ಗಳ ಮೇಲೆ. ಈ ವ್ಯವಸ್ಥೆ ಒಳಗಡೆ ಇದಿರಲ್ರಯ್ಯ. ನೋಡು, ರೀಸೆಂಟಾಗಿ ವೈಟ್ ಬೋರ್ಡು ನಿಲ್ಲಿಸ್ಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್, ಅಂದ್ರೆ ಹೈಕೋರ್ಟು. ರೂಲ್ಸ್ ಮಾಡ್ಬಿಟ್ಟು ಮಾಡಿ ಅಂತ ಲೀಲಾಜಾಲವಾಗಿ ನಡೆಸ್ತವ್ರೆ. ನಿಮ್ಮ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಹೋಗ್ರಯ್ಯ ಅವ್ರಿಗೊಂದು ನೋಟಿಸ್ ಕೊಡ್ರಿ ಅಂದ್ರೆ ಎದುರ್ಕಂತಾರೆ ನೋಟಿಸ್ ಕೊಡಕ್ಕೆ. ಇನ್ ಯಾವ ಮಟ್ಟದಲ್ಲಿ ಇಟ್ಕೊಂಡವ್ರು ಅವ್ರು ನಿಮ್ಮನ್ನ. ಅದೇ ಒಬ್ಬ DL ಇಲ್ದಿರೋ ಡ್ರೈವರ್, ಒಬ್ಬ ಡ್ರಿಂಕ್ ಅಂಡ್ ಡ್ರೈವರ್ ಸಿಗಾಕೊಂಡ್ಬಿಟ್ರೆ ಅವನಿಗೆ ಅಮ್ಮ ಅಕ್ಕ ಎಲ್ಲ ಬೈದ್ಬಿಟ್ಟು ಪೊಲೀಸವ್ರಿಗೆ ಹೊಡೆದ್ಬಿಟ್ಟ ಅನ್ಬಿಟ್ಟು ಉಲ್ಟಾ ಕೇಸ್ ಹಾಕ್ಬಿಟ್ಟು ಅವ್ನ ಲೈಫ್ನೇ ಸ್ಕ್ರಾಪ್ ಮಾಡಾಕ್ಬಿಡ್ತೀರಾ. ನಿಮಗೆ ತಾಕತ್ತಿದ್ರೆ ಇಂಥವ್ರನ್ನ ಮುಟ್ರಿ ನೋಡ್ತೀವಿ, ದೂರುಗಳು ಕೊಡ್ತೀವಲ್ಲ. ಈಗ ನಿಮ್ಗೆ ಹೇಳ್ತೀರಾ ನಮ್ಗೆ ಯಾರು ಅಂತ ದೂರೇ ಕೊಡಲ್ಲ, ಅಂತ ದೂರು ಕೊಟ್ರೆ ನಾವು ಕ್ರಮ ತಗೊಂಡ್ಬಿಡ್ತೀವಿ ಅಂತ. ಕೊಡ್ತೀವ್ರಲ್ರಯ್ಯ ದೂರುಗಳನ್ನ. ಕ್ರಮ ಅಲ್ಲ, ಅವ್ರ ವಸ್ತುನು ಕೂಡ ನಿಮ್ ಕೈಲಿ ತುಳಿಯಕ್ಕಾಗಲ್ಲ. ನಿಮ್ಗಳ ಕೆಪಾಸಿಟಿಗಳು ನಮ್ಗೆ ಅರ್ಥ ಆಗ್ಬಿಟ್ಟಿದೆ.
ಇದು ನಮ್ಮ ನಾಡಿನ ವ್ಯವಸ್ಥೆ. ದುಡು ತಿನ್ನೋರ್ನ ಬಡು ತಿಂತೀರಾ ನೀವುಗಳು. ಬಡು ತಿನ್ನೋರ್ನ ಮುಟ್ಟುವಂಥ ತಾಕತ್ಗಳು ನಿಮ್ಮಲ್ಲಿ ಇಲ್ಲ ಅನ್ನೋದು ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ರಾಜ್ಯದ DCM ಅವರ ತಮ್ಮ ಒಂದು ಫ್ಲಿಪ್ಕಾರ್ಟ್ ಸಂಸ್ಥೆಗೆ ಎದುರುಕೊಂಡು ಈ ಥರ ವಿಡಿಯೋ ಮಾಡ್ತಾರೆ ಅಂದರೆ ಇವ್ರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ವಾ? ಅಷ್ಟು ದುಡ್ಡಿದೆ, ಅಷ್ಟು ಪವರ್ ಇದೆ. ಈ ಅಕ್ಕಶ್ಚಿತ್ ಒಂದು ಫ್ಲಿಪ್ಕಾರ್ಟ್ ಕಂಪ್ನಿ ಬಗ್ಗೆ ₹1 ಹಾಲು ಕೊಡ್ತವ್ರೆ ಅಂತೇಳಿ ನಾನು ಮೋದಿಗೆ ಮೇಲ್ ಹಾಕ್ತೀನಿ. ಅವ್ರು ಇಂಥದ್ದೊಂದು ಹಿಂಗೆ ಮಾಡ್ತವ್ರೆ, ರಾಜ್ಯದ ರೈತರೆಲ್ಲ ರೊಚ್ಗೆದ್ದು ಬಿಡ್ತೀವಿ, ದೊಂಬಿ ಎದ್ದು ಮಾಡಿಬಿಡ್ತೀವಿ. ಅದೆಲ್ಲ ಮಾಡೋ ನೆಸೆಸಿಟಿ ಇಲ್ಲ. ನೀವು ಮನ್ಸು ಮಾಡಿದ್ರೆ ಫ್ಲಿಪ್ಕಾರ್ಟ್ನ ಕೊಂಡ್ಕೊಂಡ್ಬಿಡ್ತೀರಾ. ಕೊಂಡ್ಕೊಂಬಿಟ್ಟು ನೀವು ಅಷ್ಟಕ್ಕೆ ಸಾಕು, ನಾವು ಇಷ್ಟೇ ರೇಟ್ಗೆ ಮಾರೋದು, ರೈತರು ಹಿತ ಕಾಪಾಡ್ತೀವಿ ಅಂತ ಮಾಡ್ಬೋದು. ಅಂದರೆ ನೀವು ಯಾಕೆ ಆ ಕೆಲಸ ಮಾಡ್ತಿಲ್ಲ? ಯಾಕೆ ರೊಚ್ಚ ಕೇಳಿಸ್ತಾ ಇದ್ದೀರಾ? ನಿಮ್ಮ ಕೈಯಲ್ಲೆಲ್ಲ ಪವರ್ ಇದೆಯಲ್ಲ. ನಿಮ್ಮಂಥ ಪವರ್ ಇರೋರ ಕೈಯಲ್ಲೇ ಇದನ್ನೆಲ್ಲ ಏನು ಮಾಡೋಕ್ಕಾಗ್ತಿಲ್ಲ. ನಮ್ಮಂಥ ಸಂಘ ಸಂಸ್ಥೆ ಕಟ್ಕೊಂಡಿರೋರು ಆ GPS ಪ್ಯಾನಿಕ್ ಬಟನ್ ದಂಧೆ ಮಾಡ್ತವ್ರೆ. ಅದನ್ನೆಲ್ಲ ಹೊರಗಡೆ ತೋರಿಸಿದ್ದಕ್ಕೆ ನಿಮ್ಮ ಸಚಿವ FIRಗಳು ಹಾಕ್ಸ್ತಾರೆ ಹೋರಾಟಗಾರರ ಮೇಲೆ. ಅಂದರೆ ನಿಮ್ಮ ಸರ್ಕಾರದಲ್ಲಿ ಏನು ಲೂಟಿ ಮಾಡ್ಕೊಂಡು ತಿಂತಿದ್ರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಬಾರ್ದು. ಆ ಒಂದು ದಂಧೆ ಬಗ್ಗೆ ಎಲ್ಲೂ ಕೂಡ ಹೊರಗಡೆ ಜಾಹೀರು ಮಾಡಬಾರ್ದು. ಅದನ್ನ ಮಾಡಿಬಿಟ್ರೆ ಅಂಥವ್ರು ಯಾರು ಮಾಡ್ತಿರ್ತಾರೋ ಅಂಥವ್ರ ಮೇಲೆ ಕೇಸ್ ಹಾಕ್ಬಿಡೋದು. ಏಸ್ಕೆ ಆಗ್ತದೆ ನಿಮ್ಮ ಸರ್ಕಾರದ ನಡವಳಿಕೆಗಳನ್ನ ನೋಡ್ತಿದ್ರೆ. ಪಾಪ ಕೂಲಿ ನಾಲಿ ಮಾಡ್ಕೊಂಡು ಬದುಕೋ ಅಂಥವ್ರು, ಎಷ್ಟೋ ದುಡ್ಕೊಂಡು ತಿನ್ನೋ ಅಂಥವ್ರು, ಅಂಥವ್ರು ರೇಷನ್ ಕಾರ್ಡ್ಗಳನ್ನೆಲ್ಲ ಬ್ಲಾಕ್ ಮಾಡಾಕ್ತೀರಾ. ಬಿಟ್ಟಿ ಭಾಗ್ಯದಲ್ಲಿ ದುಡ್ಡು ಕೊಡಬೇಕು ಅಂದ್ಬಿಟ್ಟು ಇರೋ ಸೌಕರ್ಯಗಳನ್ನೆಲ್ಲ ಹಾಳು ಮಾಡಾಕ್ತೀರಾ. ಇಡೀ ಶಾಪ ಆಗ್ತವ್ರೆ. ಇನ್ನಷ್ಟೇ ಮುಗಿದೋಯ್ತು ಈ ಕಾಂಗ್ರೆಸ್ ಸರ್ಕಾರ ಅನ್ನೋದೇನಿದೆ, ಅಂತ್ಯ. 2 ವರ್ಷಕ್ಕೆ ಅಂತ್ಯ. ನೀನು ಕರ್ನಾಟಕದಲ್ಲಿ ಮರ್ತು ಬಿಡ್ರಿ ನಿಮ್ದು. ಅಷ್ಟರಲ್ಲೇನಾದ್ರೂ ಕುಮಾರಣ್ಣ ಎಚ್ಚೆತ್ಕೊಂಡ್ರು ಅಂದ್ರೆ ಪರವಾಗಿಲ್ಲ. ಅಷ್ಟರಲ್ಲೇನಾದ್ರೂ KRS ಪಕ್ಷದವರು ಸ್ವಲ್ಪ ನಿಂತ್ಕೊಂಡ್ರು ಅಂದ್ರೆ ಅವ್ರು ಉಳ್ಕಂತಾರೆ. ನೀವೆಲ್ಲ ಹೋಯ್ತೀರಾ. ಪಾಪ ಎಲ್ಲ ಮೋದಿ ಯೋಗಿ ಆದಿತ್ಯನಾಥ್ ಅವರು ಅಂಥವ್ರನ್ನ ನೋಡಿ ಎಲ್ಲೋ ಜನ BJPಗೆ ಓಟ್ ಹಾಕ್ಬೋದು. ಆದ್ರೆ ಇಲ್ಲಿ BJP ನಾಯಕರುಗಳು ಅಂತ ಅವರಲ್ಲ, ಅವರೆಲ್ಲ ನಿಮ್ ಜೊತೆ ಏನ್ ಪಾರ್ಟ್ನರ್ಶಿಪ್ ಅಲ್ಲಿ ಅವರಲ್ಲ. ಇವ್ರುಗಳು ಮುಖ ನೋಡ್ಕೊಂಡಂತೂ ಜನ BJPಗೂ ಓಟ್ ಹಾಕಲ್ಲ. ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕಿದ್ರೆ ಓಟ್ ಹಾಕ್ತಂಗೆ. ಈ ಮುಸುಡಿಗಳನ್ನ ಇಲ್ಲಿರೋ ಕರ್ನಾಟಕದಲ್ಲಿರೋ ಅಂತ ಇದಿರಯ್ಯ BJP ಲೀಡರ್ಗಳು ಅನ್ನಿಸ್ಕೊಂಡು ಎಲ್ಲ ಕುಚುಕುಗಳೇ. ನಿಮ್ಮನ್ನೇನು BJP ಕಾಂಗ್ರೆಸ್ JDS ಅಂತ ಏನು ಭಿನ್ನ ಮಾಡಂಗಿಲ್ಲ. ಮಂಗಳು ಇಲ್ಲಿಂದ ಅಲ್ಗಾರ್ತೀರಾ, ಅಲ್ಲಿಂದ ಇಲ್ಗಾರ್ತೀರಾ. ಒಂದಿನ ಬೈತೀರಾ, ಒಂದಿನ ಹೆಗ್ಲ ಮೇಲೆ ಹಾಕೊಂಡು ತಿರ್ಗಾಡ್ತಿರ್ತೀರಾ. ನಿಮ್ಮನ್ನೆಲ್ಲ ನಂಬ್ಕೊಂಡು ಓಟ್ ಹಾಕ್ಬಿಟ್ರೆ ಜನಕ್ಕೆ ಅವ್ರ ಮೆಟ್ಟು ತಗೊಂಡು ಅವರೇ ಹೊಡ್ಕೋಬೇಕು. ದೃಷ್ಟಿಯಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ರೈತ ಸಮುದಾಯಕ್ಕೆ ಎಲ್ಲೋ ಒಂದ್ ಕಡೆ ಹೊಡ್ತಾ ಬೀಳ್ತದೆ. ಎಲ್ಲೋ ಒಂದ್ ಕಡೆ ಫ್ಲಿಪ್ಕಾರ್ಟ್ ಅವ್ರು ಮಾಡೋದ್ರಿಂದ ಹೊಡ್ತಾ ಬೀಳ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೇ ಕೆಲಸನೇ ಹೊಡ್ತಾ ಬೀಳ್ತಾ ಇರೋದ್ರಿಂದ ನಾವು ಚಾಲಕರ ವರ್ಗದವರು ಅಷ್ಟೋ ಉಳ್ಕೊಂಡಿದ್ದೀವಿ. ಇನ್ನೀ ಸರ್ಕಾರ ಅಂತ್ಯ ಆಗಷ್ಟಲ್ಲಿ ಬಡವರು ಕೂಡ ಅಂತ್ಯ ಆಗೋ ಅಂತ ಒಂದು ಸ್ಟೇಜ್ಗೆ ಇವ್ರು ತಗೊಂಡು ನಿಲ್ಲಿಸ್ತಾರೆ. ಹಾಗಾಗಿ ನೆನ್ನೆ ಈ ಒಂದು ವಿಚಾರನ ನೋಡಿದ ಮೇಲೆ ಇದ್ರ ಬಗ್ಗೆ ನೆನ್ನೆನೇ ಮಾತಾಡೋಣ ಅನ್ಕೊಂಡು, ಏನು ಮಾತಾಡೋದು? ಒಬ್ಬ MP ಆಗಿರೋವಂಥವ್ರು, ಒಂದು ರಾಜ್ಯದ DCM ತಮ್ಮ ಒಂದು ಫ್ಲಿಪ್ಕಾರ್ಟ್ ಅನ್ನೋ ಒಂದು ಸಂಸ್ಥೆಯ ದಂಧೆಗೆ ಎದುರುಕೊಂಡು ಈ ರೀತಿ ಮಾತಾಡ್ತಾರೆ ಅಂದರೆ ಇನ್ನು ಇವ್ರುಗಳೆಲ್ಲ ಈ ಥರ ದಂಧೆ ನಡೆಸ್ತವ್ರೆ. ಯಾರ್ಯಾರು ಸಪೋರ್ಟ್ಗವ್ರಿ ನೋಡಿ. ವೈಟ್ ಬೋರ್ಡ್ ಕಾರ್ ದಂಧೆ ನಡೀತೈತೆ. ಇದ್ರ ಬಗ್ಗೆ ಮಂತ್ರಿಗಳು ಚೆನ್ನಾಗಿ ಗೊತ್ತು. ಆ ವೈಟ್ ಬೋರ್ಡ್ ಕಾರ್ ದಂಧೆ ಆ್ಯಪ್ಗಳನ್ನ ಬಳಸ್ಕೊಂಡು ಝೂಮು ಬ್ಲಾ ಕ್ವಿಕ್ ರೈಡ್ ಅನ್ಕೊಂಡು ಇವ್ರನ್ನೆಲ್ಲ 1 to 1 ಟೇಬಲಲ್ಲಿ ಕೂತ್ಕೊಂಡು ಮಾತಾಡೋರ್ರಿ. ಗೊತ್ತಿದ್ದು ಕೂಡ ಅಕ್ರಮವಾಗಿ ನಡೀತಿರುವಂಥ ದಂಧೆನ ನಿಲ್ಸಕ್ಕಾಗದೇ ಇರುವಂಥ ಸಾರಿಗೆ ಸಚಿವ. ಸರ್ಕಾರಕ್ಕೂ ಕೂಡ ಗೊತ್ತಿದೆ, ನಿಲ್ಸಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಅದೇ ಒಬ್ಬ ಬಡವ FC ಕಟ್ಟಿಲ್ಲ ಅಂದರೆ, ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದರೆ, ಪರ್ಮಿಟ್ ಇಲ್ಲ ಅಂದರೆ, ಅವನೇನೋ ಭಾರಿ ಮಾಡಬಾರ್ದು ಅನ್ಯಾಯ ಮಾಡ್ಬಿಟ್ಟವನೇ ಅಂದ್ಬಿಟ್ಟು ಏನು ಮಾತಾಡೋ ಮಾತುಗಳು ನೋಡಬೇಕು, ಅವನ ಮೇಲೆ ಕ್ರಮ ಜರುಗಿಸೋದು ನೋಡಬೇಕು. ಮಾಡ್ರಯ್ಯ, ನಿಮ್ಗಳ ಕೈಯಲ್ಲಿ ತಾಕತ್ತಿದ್ರೆ ಅವ್ರುಗಳೆಲ್ಲ ಕೊಡ್ತೀವಿ, ನಾವು ದೂರುಗಳು ಕೊಟ್ಟಿದ್ದೀವಿ. ವೈಟ್ ಬೋರ್ಡ್ ಕಾರಲ್ಲಿ ಬೈಕ್ಗಳಲ್ಲಿ ರನ್ ಮಾಡ್ತಾ ಇದ್ದಾರೆ. ಆಫೀಸ್ಗಳು ಲೈಸೆನ್ಸೇ ಇಲ್ದಂಗೆ ನಡೆಸ್ತವ್ರೆ. ಮುಟ್ರಿ ನೋಡೋಣ. ಯಾರಾದರೂ ಎಲ್ಲೋ ಬೋರ್ಡ್ ಅವರು ರೋಡ್ ಸೈಡಲ್ಲಿ ಗಾಡಿ ಹಾಕೊಂಡು, ಯಾಕೆಂದ್ರೆ ಅವ್ನು ದುಡಿದ್ರೇನೆ ಇವನು ಟ್ಯಾಕ್ಸ್ ಕಟ್ಟಕ್ಕಾಗೋದು, ಇವ್ರಿಗೆ ಸಂಬಳ ಕೊಡೋದು. ಇವ್ರಿಗೋಸ್ಕರ ದುಡಿಯೋದಕ್ಕೆ ಅಂತ ರೋಡಲ್ಲಿ ಗಾಡಿ ಹಾಕೊಂಡು ಕೂತಿದ್ರೆ ಕೈಯಲ್ಲೊಂದು ಮೊಬೈಲ್ ಐತೆ ಅಂದ್ಬಿಟ್ಟು ತಗೋ ಫೋಟೋ ಹೊಡಿ, ನೋ ಪಾರ್ಕಿಂಗ್ ಅಲ್ಲಿ ಹಾಕು ₹1,000.
ಅವನು ಅಷ್ಟೇ ಅಕ್ರಮವಾಗಿ ಆಫೀಸ್ ಮಾಡ್ಕೊಂಡು ದಂಧೆ ನಡೆಸ್ತವನೆ, ಹೋಗ್ರೆ ಹಿಡೀರಿ ಅಂದ್ರೆ ಅವ್ರ ಆಫೀಸ್ ಒಳಗೆ ಹೋಗಕ್ಕೆ ಎದುರ್ಕಂತಾರೆ. ಬಡವರಾದ್ರೆ ತಗೋ ಫೋಟೋ ಹೊಡಿ. ಸರ್ ಯಾಕೆ ಸರ್ ಫೋಟೋ ಹೊಡೆದಿದ್ರು ಅಂದ್ರೆ, ಏನೋ ನನ್ನ ಬಗ್ಗೆನೇ ಏನೋ ನನ್ನ ವಿರುದ್ಧ ಮಾತಾಡ್ತೀಯಾ, ಕಾನೂನು ಅಡ್ಡಿಪಡಿಸ್ತೀಯಾ, ಈ ತರ ಧಮ್ಕಿಗಳಾಗ್ತೀರಾ. ನಮ್ಗೆ ನಿಮ್ಮಂಥವ್ರ ನಡತೆಗಳನ್ನ ನೋಡ್ತಿದ್ರೆ ಅದೇನೋ ಅಂತಾರೆ, ಕೈಲಾಗ್ದವನು ಮೈಯೆಲ್ಲ ಪರ್ಚ್ಕೊಂಡ್ರು ಅಂದಂಗೆ, ಈ ಕೈಲಾಗ್ದ ನನ್ನ ಮಕ್ಕಳು ಪಾಪ ಬಡವ್ರ ಮೇಲೆ ದ್ವೇಷಕ್ಕೆ ಹೋಗ್ತಾರೆ ಹೊರತು ಇಂಥವ್ರನ್ನ ಏನು ಮಾಡೋಕ್ಕಾಗಲ್ವಲ್ಲ. ಇಂಥವ್ರ ಹತ್ರ ಎಲ್ಲ ನೀತಿ ಬೋಧನೆ ಕೇಳಬೇಕಲ್ಲಪ್ಪ ಅನ್ನೋದು ಅನ್ನಿಸ್ತಾ ಇರ್ತದೆ. ಇಲ್ಲಿ ಒಟ್ಟಿನಲ್ಲಿ ದಂಧೆ ಮಾಡೋರು ಮಾಡ್ತಾ ಇರ್ತಾರೆ, ಕಷ್ಟಪಟ್ಟು ದುಡ್ಕೊಂಡು ತಿನ್ನೋನು, ಅವನ ಮೇಲೆ ಕಾನೂನು ಹೊರೆ ಏರ್ಬಿಟ್ಟು ಅವ್ರನ್ನ ಬಡ್ಕೊಂಡು ತಿನ್ನೋರು ಇವ್ರುಗಳು. ಎನಿವೇ ಬ್ರದರ್ಸ್, ನಮ್ಮ ಡಿ ಕೆ ಸುರೇಶ್ ಅವರು ಫ್ಲಿಪ್ಕಾರ್ಟ್ ಸಂಸ್ಥೆ ವಿರುದ್ಧ ಮಾತಾಡಿರೋದನ್ನ ನೀವು ಕೇಳಿಸ್ಕೊಂಡ್ರಿ. ಅವ್ರು ಏನು ಹೇಳ್ತಾ ಇದ್ದಾರೆ ಆ ಬಾಧೆ, ಇದೇ ಬಾಧೆನೆ ನಾವು ಇಷ್ಟು ವರ್ಷದಿಂದ ಹೇಳ್ಕೊಂಡ್ ಬಂದಿರೋದು. ಅವ್ರ ಕೈಯಲ್ಲೇ ಮಟ್ಟ ಹಾಕಕ್ಕಾಗ್ತಾ ಇಲ್ಲ. ಇನ್ನು ಸಂಘ ಸಂಸ್ಥೆಗಳು ಕಟ್ಕೊಂಡು ಈ ನಮ್ಮ ಚಾಲಕರುಗಳು ಎತ್ತೇರಿಗೆ ಹೇಳಿದ್ರೆ ಕೋಣ ನೀರಿಗೆ ಹಿಡಿತು ಅಂತದಲ್ಲ, ಹಂಗೆ ಇವ್ರುಗಳು ಒಗ್ಗಟ್ಟಾಗಲ್ಲ. ಏನೋ ಒಂದು ಬದಲಾವಣೆ ಮಾಡಬೇಕು, ಕೈ ಜೋಡಿಸ್ರಯ್ಯ ಅಂದ್ರೆ ಬರಲ್ಲ. ಇಂಥವ್ರನ್ನ ಇಟ್ಕೊಂಡು ಏನು ಮಾಡಕ್ ಸಾಧ್ಯ? ಎನಿವೆ, ಇದು ವಾಸ್ತವ ಸ್ಥಿತಿ. ಧನ್ಯವಾದ ಡಿ ಕೆ ಸುರೇಶ್ ಅವರೇ, ನಿಮ್ಮ ಸ್ಟೇಟ್ಮೆಂಟ್ಗೆ ಇದಕ್ಕೂ ಕಂಪೇರ್ ಇತ್ತು ನಮಗೂ ಈ ಆ್ಯಪ್ ಸಂಸ್ಥೆಗಳಿಗೆ. ಹಾಗಾಗಿ ನಿಮ್ಮ ವಿಚಾರಗಳು ಜನಕ್ಕೆ ಗೊತ್ತಾಗಬೇಕಾಗಿತ್ತಲ್ಲ, ಅದ್ರ ಜೊತೆಗೆ ನಮ್ಮದು ಒಂಚೂರು ಸೇರ್ಕೊಳ್ಳಿ ಅಂತೇಳಿ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾತಾಡ್ತಿದ್ದೀನಿ. ಆದಷ್ಟು ಬೇಗ ಮೋದಿ ಅವ್ರಿಗೆ ಮೇಲ್ ಮಾಡಿ ರಿಪ್ಲೈ ಏನು ಬರ್ತದೆ ನೋಡೋಣ. ಹಂಗೇನಾದರೂ ಒಳ್ಳೇದಾಯಿತು ಅಂದ್ರೆ ನಮಗೂ ಒಂಚೂರು ಮೇಲ್ ಹಾಕ್ಕೊಡಿ.